ನಮಸ್ಕಾರ. ಸಂತ ಸಂಘ ಸತ್ಸಂಗ ಈ ಭಾಗದಲ್ಲಿ ಇವತ್ತು ನಮ್ಮ ಜೊತೆ ಸತ್ಸಂಗದಲ್ಲಿ ಭಾಗವಾಗಿರುವ ಶ್ರೀಪಾದ್ ಅವರು ತಮ್ಮ ಅನುಭವ ಮತ್ತು ಸತ್ಸಂಗ ಇದರ ಬಗ್ಗೆ 4 ಮಾತುಗಳನ್ನು ನನ್ನ ಮುಂದೆ ಆಡಿದ್ದಾರೆ. ಅದನ್ನು ತಮಗೆಲ್ಲ ಅರ್ಪಿಸ್ತಿದ್ದೇನೆ. ಶ್ರೀ ಚಿದಂಬರ ಮಹಾಗುರುವೇ ನಮಃ. ಅವಧೂತ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜಾದಿರಾಜ ಭಗವಾನ್ ಸದ್ಗುರು ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. ಸಂತರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಯಾಕೆಂದರೆ ಮಹಾಸ್ವಾಮಿಯ ಅನನ್ಯ ಭಕ್ತರು. ಆ ಭಕ್ತಿಗೆ ಹುಟ್ಟು ಅಂತಕ್ಕದ್ದು ಇಲ್ಲ, ಸಾವು ಅಂತಕ್ಕದ್ದು ಇಲ್ಲ. ಸಂತರು ನಾನಾ ರೂಪದಲ್ಲಿ ಬರ್ತಾರೆ. ನನ್ನ ಜೀವನದಲ್ಲಿ ನಾನು ಒಂದು 6-7ನೇ ವರ್ಷದಲ್ಲಿರಬೇಕಾದ್ರೆ ನಮ್ಮ ಮನೆಯಲ್ಲಿ ಸಂತರು ಯಾವ ರೀತಿ ಬಂದ್ರಪ್ಪ ಅಂದರೆ ಅಪ್ರಕಾಶ ಲೀಲೆ ಮೂಲಕ ಬಂದರು. ನಾನು ನಿಜ ಹೇಳ್ತೀನಿ, ನಾನು 7ನೇ ಕ್ಲಾಸ್ ಇರಬೇಕಾದ್ರೂ ಕೂಡ ನನಗೆ ಓದೋದಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಅಕ್ಕ ನಮ್ಮ ಅಮ್ಮನಿಗೆ ಕತೆ ಹೇಳೋಳು, ಅಪ್ರಕಾಶ ಲೀಲೆಯನ್ನು ಓದೋಳು. ನಮ್ಮಮ್ಮ ಮಲ್ಕೊಂಡು ಕೇಳೋಳು. ಅವಳು ಮಲಗ್ತಿದ್ದಂತೆಯೇ ನಮ್ಮ ಅಕ್ಕ ಓದೋದನ್ನು ನಿಲ್ಲಿಸ್ಬಿಡ್ತಿದ್ಲು. ನಾನು ಹೇಳ್ತಿದ್ದೆ, ಅಕ್ಕ ನಾನು ಕೇಳ್ತೀನಿ, ನೀನು ಹೇಳು ಅಂತ. ಅವಳು ಹೇಳೋಳು, ನೀನು ಬೇಕಾದರೆ ನೀವು ಓದ್ಕೊ, ನಂಗೆ ಓದೋಕ್ಕೆ ಬರೋದಿಲ್ಲ. ಕೊನೆಗೆ ಅವತ್ತು ಹೇಳಿದ್ಲು, ನಿನಗೆ ಬೇಕಾದರೆ ಓದ್ಕೊ, ನಾನು ಓದೋದಿಲ್ಲ, ನಾನಂತೂ ಓದೋದಿಲ್ಲ. ನಂಗೆ ಭಾಳ ದುಃಖ ಆಯಿತು. ಮೇ ಬಿ ಅವಾಗ ನಾನು 6ನೇ ಕ್ಲಾಸ್ ಇದ್ದೆ, 12-13ನೇ ವರ್ಷ. ಸ್ವಾಮಿ ಮುಂದೆ ಕೂತು ಪ್ರಾರ್ಥನೆ ಮಾಡಿದೆ. ನೋಡು ಸ್ವಾಮಿ, ನಿನ್ನ ಚರಿತ್ರೆನ ಕೇಳಬೇಕು ಅನ್ನುವಂಥ ಇಚ್ಛೆ ನನ್ನಲ್ಲಿ ಅಗಾಧವಾಗಿದೆ. ನಿನ್ನ ಚರಿತ್ರೆಯನ್ನು ಓದುವಂತಹ ಶಕ್ತಿನೂ ನನಗೆ ಕರುಣಿಸುವಂಥ ಸ್ವಾಮಿ. ಅಪ್ರಕಾಶ ಲೀಲೆಯನ್ನು ಮಾತ್ರ ನಾನು ಓದ್ತಾ ಇದ್ದೆ. ಬೇರೆದು ಕೊಟ್ಟರೆ, ಟೆಕ್ಸ್ಟ್ ಬುಕ್ಕೆಲ್ಲ ಕೊಟ್ಟರೆ ಓದಕ್ಕೆ ಬರ್ತಿರ್ಲಿಲ್ಲ. ಹೀಗೆ ನನ್ನ ಮತ್ತು ಸ್ವಾಮಿಯ ಒಂದು ಸಂಬಂಧ ಅಂತಕ್ಕದ್ದು ಈ ಅಪ್ರಕಾಶ ಲೀಲೆಯ ಮೂಲಕ ಬಂತು. ಸಂತರು ಅಂತಕ್ಕವರು ಏನಿದ್ದಾರೆ, ಅವರು ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಹಾಗಾಗಿ ಅದನ್ನು ಸ್ವೀಕರಿಸುವಂತಹ ಮನಸ್ಸು ನಮ್ಮದಾಗಿರಬೇಕು. ನೋಡಿ, ಎಲ್ಲಿಯ ಸಕಾರಾಮ, ಎಲ್ಲಿಯ ರಾಜಾರಾಮ. ಸಕಾರಾಮ ಕುಷ್ಠರೋಗಿಯಾಗಿದ್ದ, ಮಹಾಸ್ವಾಮಿಯ ಕಡೆಗೆ ಬಂದ. ಅವನು ಕುಷ್ಠರೋಗಿ ಆಗಿದ್ದರಿಂದ ಅವನನ್ನು ಯಾರೂ ಅವನನ್ನು ಸ್ವೀಕರಿಸ್ತಿಲ್ಲ. ಸ್ವಾಮಿ ಹತ್ರ ಹೋಗೋಕ್ಕೂ ಅವನಿಗೆ ಅವಕಾಶ ಕೊಡಲಿಲ್ಲ. ಕೊನೆಗೆ ಶ್ರೀ ಚಿದಂಬರ ಮಹಾಸ್ವಾಮಿಯನ್ನು ನೆನೆಸುತ್ತಾ ಅವನು ಸುಮ್ಮನೆ ಕೂತು ಬಿಡ್ತಾನೆ. ಆ ಸಂದರ್ಭದಲ್ಲಿ ಅವರ ಅಂದರೆ ಮಹಾಸ್ವಾಮಿಯ ತಮ್ಮನಾದಂತಹ ಈ ಪ್ರಭಾಕರ ದೀಕ್ಷಿತರು ಏನೋ ಸಹಜವಾಗಿ ಹೋಗ್ತಾ ಇರ್ತಾರೆ. ಈತ ಸಕಾರಾಮ ಬಂದು ಖಾಲಿ ಬೀಳ್ತಾನೆ. ಸ್ವಾಮಿ, ನನ್ನನ್ನು ದಯಮಾಡಿ ಸ್ವಾಮಿಯ ಕಡೆಗೆ ಕರ್ಕೊಂಡು ಹೋಗಿ. ಆಗ ಹೇಳ್ತಾರೆ, ಆಯ್ತಪ್ಪ ನಡಿ. ಕರ್ಕೊಂಡು ಹೋಗ್ತಾರೆ. ಮಹಾಸ್ವಾಮಿ ಆತನ ಎಡಗಣ್ಣಿಂದಲೂ ನೋಡೋದಿಲ್ಲ. ತಮ್ಮ ಕೇಳ್ತಾರೆ, ಮಹಾಸ್ವಾಮಿಯ ತಮ್ಮ, ಅಲ್ಲ ಗುರುಗಳೇ, ನಿಮ್ಮನ್ನೇ ನೋಡೋದಕ್ಕೆ ಬಂದಿದ್ದಾನೆ. ನಿಮ್ಮನ್ನ ನೋಡಿ ಈ ಮನುಷ್ಯ ಜನ್ಮ ಉದ್ಧಾರ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನೆ. ನೀವು ಅವನನ್ನು ನೋಡ್ತಾನೆ ಇಲ್ಲ. ಮಹಾಸ್ವಾಮಿ ಹೇಳ್ತಾರೆ, ಗೋಹತ್ಯೆ ಬ್ರಹ್ಮಹತ್ಯೆ ಮಾಡಿದಂತಹ ನೀಚ, ಇವನನ್ನು ಉದ್ಧಾರ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಅವನನ್ನು ಹೊರಗೆ ತಕ್ಷಣ ಹೊರಗೆ ಹಾಕ್ತಾರೆ. ಮಹಾಸ್ವಾಮಿಯ ಕೈ ಬಿಟ್ಟ ಮೇಲೆ ನನ್ನ ಕಥೆಯನ್ನೇನು. ಸಕಾರಾಮ ಬಹಳ ದುಃಖಿತನಾಗ್ತಾನೆ. ಅವನು ಅಂದ್ಕೊಂಡಿದ್ದ ಮಹಾಸ್ವಾಮಿ ಅಮೃತ ದೃಷ್ಟಿ ನನ್ನ ಮೇಲೆ ಬೀಳತ್ತೆ, ನನ್ನ ಕುಷ್ಠರೋಗ ನಾಶವಾಗುತ್ತೆ. ಏನೂ ಆಗಲಿಲ್ಲ. ಆಕಾಶವೇ ಕಳ್ಚ್ಕೊಂಡು ಬಿದ್ದಂತಾಯಿತು. ಬಹಳ ದುಃಖವಾಯಿತು ಮನಸ್ಸಿಗೆ. ನಾವು ಏನೋ ಒಂದು ಇಚ್ಛೆ ಇಟ್ಕೊಂಡು ಹೋಗಿರ್ತೀವಿ, ಅದು ಆಗಲಿಲ್ಲ ಅಂದರೆ ಮನಸ್ಸಿಗೆ ಅಗಾಧವಾದ ದುಃಖವಾಗುತ್ತೆ, ಹೇಳ್ಕೊಳಕ್ಕಾಗದಿರುವಂಥದ್ದು. ಆ ಒಂದು ದುಃಖ ಆ ಸಕಾರಾಮನಿಗಾಯಿತು. ಕೊನೆಗೆ ಚಿದಂಬರ ಅಂತ ಹೇಳಿ ರಾತ್ರಿ ಇಡೀ ಗರ್ಜನೆ ಮಾಡ್ದ. ದೊಪ್ಪ ಅಂತ ಆ ಒಂದು ಬಾವಿಯಲ್ಲಿ ಬಿದ್ದ. ಬೆಳಗಾಯಿತು, ಶವ ತೇಲ್ತಾ ಇದೆ. ಎಲ್ಲರೂ ಬಂದು ಎತ್ತಿದ್ರು. ಆಕಸ್ಮಿಕವಾಗಿ ರಾಜಾರಾಮರು ಅಲ್ಲಿ ಬರ್ತಾರೆ. ಬೇಕು ಅಂತ ಬರೋದಲ್ಲ. ನೋಡಿ, ನಮ್ದು ಏನೂ ಇಲ್ಲ ರೀ. ಎಲ್ಲ ಮಹಾಸ್ವಾಮಿಯ ಒಂದು ಪ್ಲ್ಯಾನ್ ಇದೆ. ನಾವು ಕೇವಲ ಗೊಂಬೆಗಳು. ಸೂತ್ರಧಾರ ಮಹಾಸ್ವಾಮಿ ಆಗಿದ್ದಾನೆ. ಆ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ನಾವು ಅದನ್ನು ಅಳವಡಿಸ್ಕೊಳೋದಿಲ್ಲ. ಎಲ್ಲ ನನ್ನಿಂದನೇ ಆಗತ್ತೆ ಅನ್ನುವ ಮಾಯಿಗೆ ಬೀಳ್ತೀವಿ. ನಮ್ಮ ಜೀವನವನ್ನು ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ನಮ್ಮ ರಾಜಾರಾಮರಲ್ಲಿ ಬಂದಿದ್ದಾರೆ. ಕೇಳಿದ್ರು, ಏನಾಯ್ತು ವಿಚಾರ, ನಡೆದಂಥ ವಿಚಾರ ಹೇಳಿದ್ರು. ರಾಜಾರಾಮ ಹೇಳಿದ್ರು, ನೋಡಿ, ಸ್ವಾಮಿಯ ನಾಮಸ್ಮರಣೆಯನ್ನು ಒಂದೇ ಒಂದು ಬಾರಿ ಅಂದರೂ ಕೂಡ